ಐ ಮೈತ್ರಿಕೂಟ 125, ಅದರ್ಸ್ 47. ಇಲ್ಲೂ ಕೂಡ ಬಿಜೆಪಿ 400ರ ಸಮೀಪ, ಆದರೆ 400ಕ್ಕೂ ಅಧಿಕ ಅನ್ನೋದಿಲ್ಲ. ಹಾಗಾಗಿ ನೀವು ಹಿನ್ನಡೆ ಅಂತ ಹೇಳ್ತಿಲ್ಲ, ಬಟ್ ಬಹುಮತ ನಿಮ್ದೆ, ಸರ್ಕಾರ ನಿಮ್ದೆ ಅನ್ನೋದು ಎಕ್ಸಿಟ್ ಪೋಲ್ ನ ಇದು. ಎಸ್ ಸರ್. ಅಲ್ಲ ನಾ ಹೇಳ್ತಾ ಇದ್ದೆ, ಏನ್ ಕಂಟಿನ್ಯೂ ಮಾಡ್ತಾ ಇದ್ದೆ ಅಂದ್ರೆ 2014ರಿಂದ 2024 ಕಾಂಗ್ರೆಸ್ ಅವರಿಗೆ 10 ವರ್ಷ ಇತ್ತು. 10 ವರ್ಷ ಟೈಮ್ ಅಲ್ಲಿ ನ್ಯಾರೇಟಿವ್ ಏನೋ ಚೇಂಜ್ ಮಾಡಿದ್ರ? ನ್ಯಾರೇಟಿವ್ ಚೇಂಜ್ ಮಾಡಕ್ಕೆ ಹೋಗ್ಲಿಲ್ಲ. ಕಾಂಗ್ರೆಸ್ ಏನಾದ್ರು ಚೇಂಜ್ ಆದ್ರ? ಕಾಂಗ್ರೆಸ್ ಚೇಂಜ್ ಆಗ್ಲಿಲ್ಲ. ಕಾಂಗ್ರೆಸ್ ಯಾವ್ದಾದ್ರು ಚೇಂಜ್ ಆಗ್ತಾರ? ಕಾಂಗ್ರೆಸ್ ಯಾವತ್ತೂ ಚೇಂಜ್ ಆಗಲ್ಲ. ಕಾಂಗ್ರೆಸ್ ಯಾವತ್ತು ಚೇಂಜ್ ಆಗ್ತಾರೆ? ನೀವು 100 ವರ್ಷ ಕೊಟ್ರು ಕಾಂಗ್ರೆಸ್ ಚೇಂಜ್ ಆಗಲ್ಲ, 200 ವರ್ಷ ಕೊಟ್ರು ಕಾಂಗ್ರೆಸ್ ಚೇಂಜ್ ಆಗೋದಲ್ಲ. ಅವ್ರದ್ದು ಓಲೈಕೆ ರಾಜಕಾರಣ ಮಾಡ್ಕೊಂಡೇನೆ ದೇಶನ ವಿಭಜನೆ ಮಾಡೋ ಸ್ಥಿತಿಲೇ ಹೊಡಿಬೇಕು ಅನ್ನೋ ಸ್ಥಿತಿಲೇ ಇರ್ತಾರೆ ಹೊರತು ಅವ್ರ ನರೇಟಿವ್ ಅನ್ನ ಯಾವತ್ತೂ ಮಾಡ್ಕೊಳ್ಳಿ. ಯಾಕಂದ್ರೆ ಕಾಂಗ್ರೆಸ್ಗೆ ಗಾಂಧಿ ಫ್ಯಾಮಿಲಿ ಬೇಕಾ? ಹೌದು, ಕಾಂಗ್ರೆಸ್ಗೆ ಗಾಂಧಿ ಫ್ಯಾಮಿಲಿ ಬೇಕು. ಗಾಂಧಿಗೆ ಕಾಂಗ್ರೆಸ್ ಬೇಕಾ? ಕಾಂಗ್ರೆಸ್ ಬೇಕೇ ಬೇಕು. ಯಾಕಂದ್ರೆ ಅದು ಇಲ್ಲ ಅಂತಂದ್ರೆ ಕಾಂಗ್ರೆಸ್ ಪಕ್ಷನೇ ಅಲ್ಲ, ಗಾಂಧಿ ಖಂಡಿತವಲ್ಲೂ ಇವರು ಇದಕ್ಕಾಗಲ್ಲ. ವಿಜಯ್ ಸರ್, ಕಾಂಗ್ರೆಸ್ ನಾವು ಅನಲೈಸ್ ಮಾಡಿದ್ದ ರೀತಿ ಇದು ಯಾವ ತರ ಇದಾಗುತ್ತೆ ಅಂತೆ. ಇಷ್ಟೆಲ್ಲ ಮಾಡ್ಬೇಕಾದ್ರೆ ನಾವು ಅವ್ರು ಏನೇನೆಲ್ಲ ಆಟ ಆಡಿದ್ದಾರೆ, ಪ್ರೈಮ್ ಮಿನಿಸ್ಟರ್ನ ಯಾವ ತರ ರೀತಿ ಬರ್ತಾ ಇದ್ದಾರೆ, ಓಕೆ ಬೈಕೊಳ್ಳಿ ಅಂತ ನಾವು ನಮ್ಮ ಪಾಡಿಗೆ ನಾವು ಆಸ್ ಎ ಪಕ್ಷ, ಆಸ್ ಎ ಸರ್ಕಾರ ನಾವು ಏನೇನ್ ಕೆಲಸ ಮಾಡಬೇಕು, ದೇಶನ ಯಾವ ತರ ಮುಂದೆ ತಗೊಂಡು ಹೋಗ್ಬೇಕು, ವಿಕಸಿತ್ ಭಾರತ್ ಮಾಡೋ ರೀತಿಲೇನೆ ನಾವು ಇವತ್ತು ದೇಶನ ಮುಂದೆ ತಗೊಂಡು ಹೋಗ್ತಾ ಇದೀವಿ. ಅದ್ರಲ್ಲಿ ಅಂಕಿ ಅಂಶನೂ ಇದೆ, ಎಲ್ಲಾನು ಜನಗಳ ಕಣ್ಮುಂದೆ ಇದೆ. ಇದನ್ನ ನಾವು ನಮ್ಮ ಪಾಡಿಗೆ ದೇಶ ಹೆಂಗಿತ್ತು, ಎಫ್ಡಿ ಐಟಿ ಅನ್ನೋ ಸ್ಥಿತಿಲಿ ಬಂದಿದೆ ಅದು. ಆಯ್ತಾ? ಇವತ್ತು 14ಕ್ಕೆ ತಗೊಂಡಾಗ, ಇವತ್ತು 24 ತಗೊಂಡಾಗ ಯು ಸಿ ದ ಡಿಫ್ರೆನ್ಸ್. ಕಾಂಗ್ರೆಸ್ ನಾವು ಯಾವ ತರ ಕೊಟ್ಟಿದ್ದು, ಇವತ್ತು ಯಾವ ತರ ಇದೆ ಅಂತ. ಇವತ್ತು ಬೇರೆ ದೇಶದವರು ಭಾರತನ ಎದುರಿಸೋ ಸ್ಥಿತಿಲಿ ಬಂದಿದೆ. ಮೊದಲೆಲ್ಲ ಪ್ರಧಾನಮಂತ್ರಿ ಇದ್ರು, ಇಲ್ಲ ಅಂತ ಎಲ್ಲರೂ ಬೇರೆ ದೇಶಕ್ಕೆ ಹೋಗುವಾಗ ಅವ್ರು ಹೋಗೋದನ್ನು ಗೊತ್ತಾಗಿರಲಿಲ್ಲ, ವಾಪಸ್ ಬರೋದನ್ನು ಗೊತ್ತಾಗ್ತಾ ಇರಲಿಲ್ಲ. ಇವತ್ತಿನ ದಿವಸ ಮೋದಿ ಅವರು ಬೇರೆ ದೇಶಕ್ಕೆ ಹೋಗ್ತೀನಿ ಅಂತಂದ್ರೆ ಇಡೀ ದೇಶ ಎದ್ದು ನಿಂತ್ಕೊಂಡು ಅವರನ್ನ ಸ್ವಾಗತ ಮಾಡುತ್ತೆ. ಒಂದು ದೊಡ್ಡ ಸ್ಟೇಡಿಯಂ ಅಲ್ಲಿ ನಿಂತ್ಕೊಂಡು ಅವ್ರು ಸ್ವಾಗತ ಮಾಡ್ತಾರೆ. ಅವರು ದ ಪ್ರೆಸಿಡೆಂಟ್, ಅವರ ದೇಶದ ಮುಖ್ಯಸ್ಥ ಬಂದು ಅವ್ರನ್ನ ರಿಸೀವ್ ಮಾಡಿ ಅಷ್ಟು ಮನ್ನಣೆ ಪಡ್ಕೋತಾ ಇದ್ದಾರೆ ಇವತ್ತು. ಇದೆಲ್ಲವೂ ಕೂಡ ಇದೆ. ಅಮೆರಿಕಾದಲ್ಲಾಗ್ಬೋದು, ಅಂದ್ರೆ ಇಡೀ ವಿಶ್ವದ ಯಾವುದೇ ಮೂಲೆಯಲ್ಲೂ ಕೂಡ ದೇಶದ ಪ್ರಧಾನಿ ನರೇಂದ್ರ ಮೋದಿ ಆಗ್ತಿದೆ. ಆದರೆ ಓಕೆ, ಏನ್ ಫಲಿತ, ಇನ್ನೇನು ವೋಟಿಂಗ್ ಮುಗಿದೋಗಿದೆ, ಇನ್ನೇನು ಇಂಪ್ಯಾಕ್ಟ್ ಏನಿಲ್ಲ. ರಿಸಲ್ಟ್ ಎಕ್ಸಿಟ್ ಪೋಲ್ ಎಲ್ಲ ನಿಮ್ ಪರವಾಗೇ ಇದೆ. ಎಲ್ಲಾ ಎಕ್ಸಿಟ್ ಪೋಲ್ ಅಲ್ಲೂ ಕೂಡ ನೀವೆಲ್ಲ 300 ಬಿಲೋ ಯಾವುದು ಇಲ್ಲ, ಅಬೌವ್ 300 ಎನ್ ಡಿ ಎ ಅಬೌವ್ 350, 360, 70 ಆಸುಪಾಸಲ್ಲಿ ಇರೋ ಕಾರಣ ಬಿಜೆಪಿ 300 ನಂಬರ್ಗಳನ್ನ ಪಡೆಯೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ನಿಮ್ಮ ಮಿತ್ರ ಪಕ್ಷ ಟಿಡಿಪಿ ಆಂಧ್ರ ಪ್ರದೇಶದಲ್ಲಿ, ಜೊತೆಗೆ ಜೆಡಿಯು ಬಿಹಾರದಲ್ಲಿ, ಒಡೆದಂತ ಶಿವಸೇನೆ, ಒಡೆದಂತ ಎನ್ಸಿಪಿ ಮಹಾರಾಷ್ಟ್ರದಲ್ಲಿ. ಶಿವಸೇನೆ ಮತ್ತೆ ಎನ್ಸಿಪಿ ದೊಡ್ಡ ನಂಬರ್ಗಿಂತ ಜೆಡಿಯು ಮತ್ತೆ ಟಿಡಿಪಿ ಒಂದಷ್ಟು ನಂಬರ್ಗಳನ್ನ ಗಳಿಸುತ್ತೆ. ಸೊ ಆ ಕಾರಣಕ್ಕೆ 300 ನಂಬರ್ ಬಿಜೆಪಿದು ಆಗ್ಬಹುದು ಅನ್ನೋದು ಬಹುತೇಕ ಸ್ಪಷ್ಟವಾಗ್ತಾ ಇದೆ. ಒಂದಂತೂ ಸತ್ಯ, ಈಗ ಕರ್ನಾಟಕ ಒಂದು ಮಾತನ್ನು ರಘುನಂದನ್ ಮಧ್ಯ ಹೇಳ್ತಾ ಇದ್ರೆ ಆಗ್ಲೇ, ನಾವ್ ಈ ಮೈತ್ರಿ ಮೊದಲೇ ಮಾಡ್ಕೊಂಡಿದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಿರ್ಲಿಲ್ಲ, ನಮ್ಮ ಗುದ್ದಾಡ್ತಲ್ಲ ಅವ್ರ ಅಧಿಕಾರಕ್ಕೆ ಬಂದವ್ರೆ ಅಂತ. ಬಿಕಾಸ್ ಆಫ್ ಮಂಡ್ಯ ವಿಧಾನಸಭಾ ಕ್ಷೇತ್ರ ಆಗ್ಲಿ, ಮದ್ದೂರು ಆಗ್ಲಿ, ಶ್ರೀರಂಗಪಟ್ಟಣ ಆಗ್ಲಿ, ಮೇಲ್ಕೋಟೆ ಆಗ್ಲಿ, ಸರಿಸುಮಾರು ಒಂದು ಕನಿಷ್ಠ ಒಂದು 20-25 ಕ್ಷೇತ್ರ ಜೆಡಿಎಸ್ ಸೋತಿರೋದು ಬಿಜೆಪಿ ಜೊತೆಗಿನ ಗುದ್ದಾಟದಿಂದಾಗಿ. ಈ ಮೈತ್ರಿಕೂಟದ ಈ ನಂಬರ್ ಏನಿದೆಯಲ್ಲ, 3 ಸೀಟನ್ನ ಜೆಡಿಎಸ್ ಅವ್ರು ಗೆದ್ರೆ ಜೋಶು ಜಾಸ್ತಿ, ಒಂದ್ ಸ್ವಲ್ಪ ಹಾಸನ ವಿಚಾರದಲ್ಲಿ ಕಸಿ ಬಿಸಿ ಅದಿದ್ದೆ ಸಹಜವಾಗಿ. ಹಾಗಾಗಿ ಅದು ಪಕ್ಷಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಆಗ್ಲೇ ಅದನ್ನ ಹೇಳಾಗಿದೆ. ಕುಮಾರಸ್ವಾಮಿ ಅವರು, ದೇವೇಗೌಡರು ಅದರಿಂದ ಬಹಳ ದೂರನೇ ಇದ್ದಾರೆ. ಏನಿಯಾವ್ ರಘುನಂದನ್, ಈ ಒಂದು ರಿಸಲ್ಟ್ ನಾನು ಆಗ್ಲೇ ಹೇಳಿದೆ, ನೀವು ವಿದ್ಯಾವಂತರು, ವಕೀಲರಿದ್ದೀರಿ, ನಿಮ್ದೇ ಆದಂತ ಒಂದಷ್ಟು ಲೆಕ್ಕಾಚಾರಗಳು ದಾಟಿಟ್ಕೊಂಡು ಕೆಲಸ ಮಾಡ್ತಿದ್ದೀರಿ. ಸೊ ಈ ಒಂದು ಫಲಿತಾಂಶ ಇನ್ನು ಮುಂದಿನ 5 ವರ್ಷಗಳು ನಿಮ್ಮ ಮೈತ್ರಿಕೂಟ, NDA ಮೈತ್ರಿಕೂಟದ ಮುಂದಿರತಕ್ಕಂಥ ಸವಾಲುಗಳೇನು, ಮತ್ತೇನ್ ಮಾಡಬೇಕು ಅಂತಿದ್ದೀರಿ ಒಂದು ಮಿತ್ರ ಪಕ್ಷವಾಗಿ? ಇನ್ನ ಈ ಕಾಂಗ್ರೆಸ್ ಏನು ಇವತ್ತು ಅಭದ್ರತೆ ಸೃಷ್ಟಿಸ್ತಾ ಇದೆ ರಾಜ್ಯದಲ್ಲಿ, ಈ ಗ್ಯಾರಂಟಿ ಹೆಸರು ಹೇಳ್ಕೊಂಡು ಏನು ಅಭದ್ರತೆ ಸೃಷ್ಟಿಸ್ತಾ ಇದೆ, ಇವತ್ತು ಯಾವುದೇ ಡೆವಲಪ್ಮೆಂಟ್ ಮಾಡದೇನೆ ಇವತ್ತು ತಾವು ನೋಡ್ಬೇಕು, ಇವತ್ತು ಪಂಚಾಯತಿಗಳಲ್ಲಿ ಬಿಲ್ಲು ಕೂಡ ದುಡ್ಡಿಲ್ಲ, ಒಂದು ಲೈಟ್ಗಳು ಹಾಕಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ತಮ್ಗೆ ಗೊತ್ತಲ್ಲ, ಅಲ್ಲಿ ಅಮೌಂಟ್ಗಳು ಯಾವ್ದು ರಿಲೀಸ್ ಆಗ್ತಲ್ಲ. ಅಂತ ಪರಿಸ್ಥಿತಿ ವಿರುದ್ಧವಾಗಿ ನಾವು ಬಿಜೆಪಿ ಜೊತೆ ಸೇರಿ ಹೋರಾಟ ಮಾಡ್ತೀವಿ. ಇವತ್ತು ಕಾಂಗ್ರೆಸ್ ಅನ್ನ ನಾವು ತೆಗಿಬೇಕು ಅಂತ ಒಂದು ಸಪ್ತ ಮಾಡಿ ಸರ್ಕಾರ ತೆಗಿತೀರಾ ಅಂದ್ರೆ ಅಭಿವೃದ್ಧಿ ದೃಷ್ಟಿಯಿಂದ ನೋಡೋಣ, ಮುಂದೆ ರಿಸಲ್ಟ್ ಬಂದ್ಮೇಲೆ ಏನಾಗುತ್ತೆ ಅಂತ ಹೇಳ್ತೀವಿ. ಏನಾರು ಆಗುತ್ತೆ, 100% ಆಗುತ್ತೆ. ಬಹಳ ಭರವಸೆ ಇಟ್ಕೊಂಡವ್ರೆ ಕಾಂಗ್ರೆಸ್ ಇವರು, ಜೆಡಿಎಸ್ ಬಿಜೆಪಿ ಅವರೆಲ್ಲ. ಅಲ್ಲಿನ ಕಾಂಗ್ರೆಸ್ ನಾಯಕರು, ಲೀಡರ್ಗಳಿಗೆ ಅವ್ರ ಮೇಲೆ ವಿಶ್ವಾಸ ಕಳ್ಕೊಳ್ತಾ ಇದ್ದಾರೆ. ಅಲ್ಲಿನ MLA ಗಳಿಗೆ ಇವತ್ತು ಗ್ಯಾರಂಟಿ ಒಂದು ತಂದಿರೋದ್ರಿಂದ
ಅಲ್ಲೂ ಅವರ MLA ಗಳ ಕ್ಷೇತ್ರ ಕಾಂಗ್ರೆಸ್ MLA ಕ್ಷೇತ್ರಗಳಿಗೆ ಅನುದಾನ ಇಲ್ದಾಗ ಆಗೋದು. ಎಸ್, ನಾನು ನೇರವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಬರ್ತೀನಿ. ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ, ಮಂಡ್ಯದಲ್ಲಿ NDA ಅಭ್ಯರ್ಥಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.